ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಬಾಲಿವುಡ್ನ ಸ್ಟಾರ್ ಹೀರೋಯಿನ್ ಕಂಗನಾ ರನೌತ್ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ವಿವಾದಾತ್ಮಕ ಹೇಳಿಕೆ ನೀಡುವುದರ ಮೂಲಕ ಸುದ್ದಿಯಲ್ಲಿರ್ತಾರೆ. ಈಗಲೂ ಕೂಡ ಅವರು ನೀಡಿರುವ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅದೇನಂದ್ರೆ, ಇತ್ತೀಚೆಗೆ ದೇಶದಾದ್ಯಂತ ಭಾರಿ ಸದ್ದು ಮಾಡಿರೋ ಸಿನಿಮಾ ಅಂದ್ರೆ ಅದು ಪುಷ್ಪ 2 ಆಗಿದೆ. ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ. ಇನ್ನು ಇದು ಬಾಲಿವುಡ್ ನ ಅನೇಕ ಸಿನಿಮಾಗಳ ದಾಖಲೆಗಳನ್ನ ಕೂಡ ಮುರಿದಿದೆ. ಬಾಲಿವುಡ್ ನ ಖಾನ್ಗಳ, ಕಪೂರ್ಗಳ ಸಿನಿಮಾಗಳ ದಾಖಲೆಗಳನ್ನ ಹಿಂದಿಕ್ಕಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಇನ್ನು ಭಾರತೀಯ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಅತಿ ಹೆಚ್ಚು ಮೊತ್ತವನ್ನ ಕಲೆಕ್ಷನ್ ಮಾಡಿರೋ ಸಿನಿಮಾಗಳ ಪಟ್ಟಿಯಲ್ಲಿ ಬಾಲಿವುಡ್ ನ ದಂಗಲ್ ಸಿನಿಮಾ ಮೊದಲ ಸ್ಥಾನದಲ್ಲಿದೆ. 2024 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಇಂಡಿಯಾದ ಹೈಯೆಸ್ಟ್ ಕ್ರಾಸಿಂಗ್ ಫಿಲ್ಮ್ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಇದಾದ ಮೇಲೆ ತೆಲುಗಿನ ಬಾಹುಬಲಿ ಸಿನಿಮಾ ಇದ್ರೆ, ಈಗ ಮೂರನೇ ಸಿನಿಮಾದಲ್ಲಿ ಪುಷ್ಪ 2 ಸಿನಿಮಾ ಇದೆ. ರಿಲೀಸ್ ಆದ ದಿನದಿಂದ ಇಲ್ಲಿವರೆಗೂ 1719 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಮೂರನೇ ಸ್ಥಾನದಲ್ಲಿದೆ. ಇನ್ನು ಪುಷ್ಪ 2 ಸಿನಿಮಾ ಇದೇ ರೀತಿಯ ಪ್ರದರ್ಶನವನ್ನು ಇನ್ನು 3 ವಾರಗಳ ಕಾಲ ಕೊಟ್ರೆ ಇದು ದಂಗಲ್ ಸಿನಿಮಾದ ದಾಖಲೆಯನ್ನ ಬ್ರೇಕ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಪುಷ್ಪ 2 ಸಿನಿಮಾಗೆ ಎಲ್ಲ ಚಿತ್ರರಂಗದಲ್ಲಿ ಬಹುತೇಕ ಎಲ್ಲ ಸ್ಟಾರ್ಸ್ ಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಬಾಲಿವುಡ್ ಮಂದಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಪುಷ್ಪ 2 ಸಿನಿಮಾ ಇಷ್ಟೊಂದು ದಾಖಲೆಗಳನ್ನ ಮಾಡ್ತಾ ಇರೋದು ಬಾಲಿವುಡ್ ಮಂದಿ ಕಣ್ಣು ಕುಕ್ಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆ ಅಂದ್ರೆ, ಯಾವುದೇ ಸ್ಟಾರ್ ನಟ ಆಗ್ಲಿ, ಯಾವುದೇ ಟಾಪ್ ಪ್ರೊಡಕ್ಷನ್ ಹೌಸ್ ಆಗ್ಲಿ ಪುಷ್ಪ 2 ಸಿನಿಮಾ ಬಗ್ಗೆ ಯಾವುದೇ ಮಾತನ್ನ ಆಡಿಲ್ಲ. ಹೀಗಾಗಿ ಪುಷ್ಪ 2 ಸಿನಿಮಾ ಇಷ್ಟು ದಾಖಲೆಗಳನ್ನ ಮಾಡಿರೋದು ಬಾಲಿವುಡ್ ಮಂದಿಯ ಕಣ್ಣು ಕೆಂಪಾಗಿಸಿದೆ ಅಂತಾನೆ ಹೇಳ್ಬೋದು. ಇಂತಹ ಸಂದರ್ಭದಲ್ಲೇ ಈಗ ಬಾಲಿವುಡ್ ನ ಸ್ಟಾರ್ ನಟಿಯಾಗಿರುವ ಕಂಗನಾ ರನೌತ್ ಅವರು ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಅದೇನಂದ್ರೆ, ನಮ್ಮ ಬಾಲಿವುಡ್ ಮಂದಿಗೆ ಪುಷ್ಪ 2 ರೀತಿಯ ಸಿನಿಮಾ ಮಾಡೋಕೆ ಆಗಲ್ಲ. ಇವ್ರಿಗೆ ಏನಿದ್ರು ಹುಡುಗಿಯರು, ನಾಯಕಿಯರು ಮತ್ತು ಬೀಚ್ಗಳು ಮಾತ್ರ ಬೇಕು, ಬೇರೆ ಎಲ್ಲ ಏನು ಬೇಕಾಗಿಲ್ಲ ಅನ್ನೋ ಕಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನು ಬಾಲಿವುಡ್ ನ ಸ್ಟಾರ್ ನಟಿಯಾಗಿರುವ ಕಂಗನಾ ರನೌತ್ ಅವರು ಸ್ವತಃ ತಮ್ಮ ಇಂಡಸ್ಟ್ರಿ ಬಗ್ಗೆನೇ ಈ ರೀತಿಯ ಕಮೆಂಟ್ ಮಾಡಿರೋದ್ರಿಂದ ಅನೇಕರ ಕೋಪಕ್ಕೆ ಗುರಿಯಾಗಿದ್ದಾರೆ. ಇನ್ನು ಕಂಗನಾ ಅವರು ಇದೇ ಮೊದಲ ಬಾರಿಗೆ ಬಾಲಿವುಡ್ ಬಗ್ಗೆ ಈ ರೀತಿಯ ಕಮೆಂಟ್ ಅನ್ನ ಮಾಡಿಲ್ಲ. ಈ ಮೊದಲು ಕೂಡ ಕೆಲವೊಂದು ಉದ್ಯಮದ ವಿಚಾರದಲ್ಲಿ ಕಂಗನಾ ಅವರು ಈ ರೀತಿಯ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಈಗಾಗಲೇ ಟಾಲಿವುಡ್ ಸತತ ಪ್ಯಾನ್ ಇಂಡಿಯಾಗಳ ಸಿನಿಮಾಗಳ ಯಶಸ್ಸಿನೊಂದಿಗೆ ನಂಬರ್ 1 ಸ್ಥಾನದಲ್ಲಿದೆ. ಬಾಹುಬಲಿ, ತ್ರಿಬಲ್ ಆರ್, ಸಲಾರ್, ಪುಷ್ಪ 2, ಕಾರ್ತಿಕೇಯ 2 ಈ ರೀತಿಯ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಟಾಲಿವುಡ್ ಸಾಕಷ್ಟು ಯಶಸ್ಸನ್ನ ಗಳಿಸಿಕೊಂಡಿದೆ. ಈ ಮೊದಲು ಸಿನಿಮಾ ಅಂದ್ರೆ ಬಾಲಿವುಡ್ ಅಂತ ಹೆಸರಿತ್ತು. ಆದ್ರೆ ಇದೀಗ ಸೌತ್ ಇಂಡಿಯಾದ ಎಲ್ಲ ಭಾಷೆಯ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಹಿಟ್ ಆಗುವ ಮೂಲಕ ದೇಶದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರನ್ನ ಗಳಿಸಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.